8/7/2024 नीचे बच्चे बाप समान अपकारियों पर भी उपकार करना चाहिए सीखो निंदक को भी अपना मित्र बनाओ पत्र मಕ್ಕಳೇ ತಂದೆ ಸಮಾನ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡುವುದನ್ನು ಕಲಿಯಿರಿ ಅಪಕಾರಿಗಳ ಮೇಲೂ ಉಪಕಾರ ಮಾಡುವುದನ್ನು ಕಲಿಯಿರಿ ನಿಂದಕರನ್ನು ಕೂಡ ತಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಿರಿ ನಿಂದಕರನ್ನು ಕೂಡ ತಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಿರಿ ಪ್ರಶ್ನೆ ತಂದೆಯ ಯಾವ ದೃಷ್ಟಿ ಪಕ್ಕಾ ಇದೆ ತಂದೆಯ ಯಾವ ದೃಷ್ಟಿ ಪಕ್ಕಾ ಇದೆ ನೀವು ಮಕ್ಕಳದ್ದು ಯಾವ ದೃಷ್ಟಿ ಪಕ್ಕಾ ಇದೆ ತಂದೆ ಯಾವ ದೃಷ್ಟಿ ಪಕ್ಕಾ ಇದೆ ಮಕ್ಕಳದ್ದು ಯಾವ ಪಕ್ಕಾ ಇದೆ ಯಾವ ಬಾಬಾ ಹೇಳ್ತಾರೆ ತಂದೆಯ ದೃಷ್ಟಿ ಪಕ್ಕಾ ಇದೆ ಯಾರೆಲ್ಲ ಆತ್ಮ ಇದ್ದಾರೋ ಅವರೆಲ್ಲ ನನ್ನ ಮಕ್ಕಳಾಗಿದ್ದಾರೆ ಆದ್ದರಿಂದ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ ನೀವು ಯಾರಿಗೂ ಎಂದಿಗೂ ಮಕ್ಕಳೇ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ನೀವು ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಈ ಆತ್ಮ ನನ್ನ ಸಹೋದರ ಆಗಿದೆ ಸಹೋದರರನ್ನು ನೋಡಿರಿ ಸಹೋದರರೊಂದಿಗೆ ಮಾತನಾಡಿರಿ ಇದರಿಂದ ಆತ್ಮಿಕ ಪ್ರೀತಿ ಉಂಟಾಗುತ್ತದೆ ವಿಕಾರಿ ವಿಚಾರಗಳು ಸಮಾಪ್ತಿಯಾಗುತ್ತದೆ ವಿಕಾರಿ ವಿಚಾರಗಳು ಸಮಾಪ್ತಿಯಾಗುತ್ತದೆ ನಿಂದೆ ಮಾಡುವುದು ಕೂಡ ಮಿತ್ರರಾಗಿ ಬಿಡುತ್ತಾರೆ ನಿಂದೆ ಮಾಡುವುದು ಕೂಡ ಮಿತ್ರರಾಗಿ ಬಿಡುತ್ತಾರೆ ಓಂ ಶಾಂತಿ रूहानी बापू बैठे समझाते रूहानी बाबा का नाम है ಆತ್ಮಿಕ ತಂದೆ ತಿಳಿಸ್ತಾರೆ ಆತ್ಮಿಕ ತಂದೆ ಹೆಸರು ಅವಶ್ಯವಾಗಿ ಹೇಳ್ಬೋದು ಶಿವ್ ಹೊಸಬಕ ಅವರು ಎಲ್ಲರ ಆತ್ಮಿಕ ತಂದೆ ಅವರನ್ನು ಭಗವಂತ ಎಂದು ಕರೆಯಲಾಗುತ್ತೆ ನೀವು ಮಕ್ಕಳು ಕೂಡ ನಂಬರ್ 1 ಪುರುಷಾರ್ಥಾನುಸಾರವಾಗಿ ಈ ಮಾತನ್ನ ತಿಳ್ಕೊಂಡಿದ್ದೀರಿ ಬಾಬಾ ಹೇಳ್ತಾ ಇದ್ದಾರೆ ಇದೇನು ಜನ ಆಕಾಶವಾಣಿ ಅಂತ ಹೇಳ್ತಾರೆ ಆಕಾಶವಾಣಿ ಕಿಸ್ಕೆ ನಿಕಲ್ತಿ ಯಾರದದು ಆಕಾಶವಾಣಿ ಯಾರದದು ಆಕಾಶವಾಣಿ ಅಂದರೆ ಶಿವ ಬಾಬಾಗೆ ಭಕ್ತಿಯಲ್ಲಿ ಅಥವಾ ಲೌಕಿಕದಲ್ಲಿ ಆಕಾಶವಾಣಿ ಅಂತ ಹೇಳ್ತಾರೆ ತಾನೆ ಯಾರದದು ಆಕಾಶವಾಣಿ ಅಂತ ಆಕಾಶದಲ್ಲಿರೋದು ಯಾರು ಪರಂಧಾಮ ನಿವಾಸಿ ಶಿವ ಬಾಬಾ ಬಾಬಾ ಹೇಳ್ತಾರೆ ಈ ಮುಖವನ್ನು ಆಕಾಶ ತತ್ವ ಎಂದು ಹೇಳಲಾಗುತ್ತೆ ಬಾಯಿನ ಏನಾಗಿ ಹೇಳಲಾಗ್ತದೆ
ಖಾಲಿ ಜಾಗ ಇದೆ ತಾನೆ ಬಾಯಲ್ಲಿ, ಖಾಲಿ ಜಾಗನೇ आकाश तत्व। आकाश के तत्व से वाणी तो सब मनुष्यों की निकलती है। ಹಂಗ್ ನೋಡಿದ್ರೆ ಎಲ್ಲರದು ಆಕಾಶ ತತ್ವದಿಂದಲೇ ವಾಣಿ ಅಥವಾ ಮಾತು ಬರುತ್ತೆ. जो भी सब आत्माएं हैं अपने बाबा को भूल गई। ಇವತ್ತು ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯರವರೆಲ್ಲ ತಂದೆಯನ್ನ ಮರೆತು ಬಿಟ್ಟಿದ್ದಾರೆ. ಅನೇಕ ಪ್ರಕಾರದ ಗಾಯನಗಳನ್ನ ಮಾಡ್ತಿದ್ದಾರೆ, ಆದ್ರೆ ಏನನ್ನೂ ತಿಳಿದುಕೊಂಡಿಲ್ಲ. ಗಾಯನ ಕೂಡ ಇಲ್ಲಿಯೇ ಮಾಡಲಾಗುತ್ತೆ. ಸುಖದಲ್ಲಿ ಯಾರೂ ತಂದೆಯನ್ನ ನೆನಪು ಮಾಡೋದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಸಭಿ ಕಾಮನಾएं वहां पूरी हो जाती है। यहाँ तो कामनाएं बहुत रहती हैं। ನಿಮ್ಮ ಎಲ್ಲ ಮನೋಕಾಮನೆಗಳು ಅಲ್ಲಿ ಪೂರ್ಣ ಆಗುತ್ತೆ. ಇಲ್ಲಿ ಸತ್ಯುಗದಲ್ಲಿ ಬಾಬಾ ಇದ್ರೆ ಇಲ್ಲಿ ಬಹಳಷ್ಟು ಕಾಮನೆಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ ತಾನೆ. ಎಷ್ಟೋ ಆಸೆಗಳಿದ್ದಾವೆ ಮನುಷ್ಯರದು, ಆ ಆಸೆ ಎಲ್ಲ ಹಂಗೆ ಉಳ್ಕೊಂಡ್ಬಿಡುತ್ತೆ. ಆದ್ರೆ ನಿಮ್ಮೆಲ್ಲ ಆಸೆ ಪೂರ್ಣ ಆಗೋದಲ್ಲಿ ಸತ್ಯುಗದಲ್ಲಿ. ಬರ್ಸಾತ್ ನಹಿ ಹೋತಿದ್ದು ಯಜ್ಞ ಕರ್ತೆ, ಮಳೆ ಆಗದಿದ್ರೆ ಏನ್ ಮಾಡ್ತಾರೆ? ಯಜ್ಞ ಮಾಡ್ತಾರೆ. ಮಳೆ ಆಗದೆ ಇದ್ರೆ ಯಜ್ಞ ಮಾಡ್ತಾರೆ. ऐसे ಸದೇ ಯಜ್ಞ ಕರ್ನೆ ಸೆ ಬರ್ಸಾತ್ ಪಡ್ತಿ. ಹೀಗಲ್ಲ, ಯಾವಾಗ್ಲೂ ಯಜ್ಞ ಮಾಡಿದ್ರೆ ಮಳೆ ಬರುತ್ತೆ ಅಂತ ಇಲ್ಲ. ಕಹಾ ಫ್ಯಾಮನ್ ಪಡ್ತಾ ಹೇ, ಬಲ್ ಯಜ್ಞ ಕರ್ತೆ ಪಡ್ತಿ, ಯಜ್ಞ ಕರ್ನೆ ಸೆ ಕುಚ್ ಹೋತಾ ನಹೀ. ಬರಗಾಲ ಬಂದಾಗಲೂ ಕೂಡ ಯಜ್ಞ ಮಾಡ್ತಾರೆ, ಅತಿವೃಷ್ಟಿ ಆದರೂ ಕೂಡ ಯಜ್ಞ ಮಾಡ್ತಾರೆ. ಬಾಬಾ ಹೇಳ್ತಾರೆ ಯಜ್ಞ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಎಷ್ಟೋ ಡ್ರಾಮಾ, ಇದು ನಾಟಕ. ಎಷ್ಟೋ ಕಡೆ ಯಜ್ಞ ಮಾಡ್ತಾರೆ, ಮಳೆನೇ ಬರಲ್ಲ. ಯಜ್ಞ ಮಾಡಿದ್ರೆ ಮಳೆ ಬರೋದಿದ್ರೆ ಯಜ್ಞ ಮಾಡಿದಲ್ಲೆಲ್ಲ ಮಳೆ ಬರ್ಬೇಕಿತ್ತಲ್ಲ. ಡ್ರಾಮಾ ಪ್ಲಾನ್ ಅನುಸಾರ ಮಳೆ ಬರುತ್ತೆ, ಬರಗಾಲ ಬರುತ್ತೆ. ಆದ್ರೆ ಯಜ್ಞದಿಂದ ಏನೂ ಸಾಧ್ಯ ಇಲ್ಲ. ಆಫತೆ ಜೋ ಆನಿ ಹೇ ವತು ಆತಿ ಹಿ ರಹತಿ ಹೇ. ಪ್ರಕೃತಿಗಳ ಆಪತ್ತು ಏನ್ ಬರಬೇಕು ಅದು ಬರ್ತಾ ಇರುತ್ತೆ. कितने ढेर मनुष्य मरते हैं, कितने जानवर आदि मरते रहते हैं. ಪ್ರಕೃತಿ ಆಪತ್ತುಗಳಿಂದ ಎಷ್ಟೊಂದು ಜನ ಮನುಷ್ಯರು ಪ್ರಾಣಿಗಳು ಎಲ್ಲ ಸತ್ತು ಹೋಗ್ತಾರೆ. ಮನುಷ್ಯರು ಎಷ್ಟೊಂದು ದುಃಖಿಗಳಾಗ್ತಾರೆ. ಬಾಬಾ ಹೇಳ್ತಾರೆ ಕ್ಯಾ ಬರ್ಸಾತ್ ಕೋ ಬಂದ್ ಕರ್ನೆ ಕೆ ಲಿಯೆ ಭಿ ಯಜ್ಞ ಹೈ. ಬಾಬಾ ಹೇಳ್ತಾರೆ ಮಳೆ ತರಿಸೋದಕ್ಕೆ ಯಜ್ಞ ಇದೆ, ಆದ್ರೆ ಮಳೆ ಬಂದ್ ಮಾಡ್ಲಿಕ್ಕೆ ಯಜ್ಞ ಮಾಡಲ್ಲ. ಹಂಗೇನಾದ್ರು ಯಜ್ಞ ಇದೆ ಏನು? जब एकदम मूसलधार बरसात आती तो यज्ञ करेंगे. ಉದಾಹರಣೆಗೆ ತಿಳ್ಕೊಳ್ಳಿ, ಜೋರಾಗಿ ಮಳೆ ಬರುತ್ತೆ ಬಿಡದೆ, ಅವಾಗ ಯಜ್ಞ ಮಾಡ್ತೀರಾ? ಯಜ್ಞ ನಿಲ್ಲುತ್ತಾ? ಯಜ್ಞ ಮಾಡ್ಲಿಕ್ಕೆ ಏನ್ ಬೇಕು? ನೀರು ಮೇಲಿಂದ ಬರ್ತಾ ಇದ್ರೆ ಯಜ್ಞ ಹೆಂಗಾಗುತ್ತೆ? ಯಜ್ಞ ನಡೆಯುತ್ತೆ ಬೆಂಕಿಯಲ್ಲಿ. ಮಳೆ ಬಂದ್ರೆ ಬೆಂಕಿ ಹೆಂಗ್ ನಿಲ್ಲುತ್ತೆ? इन सब बातों को अभी तुम समझते हो और क्या जाने ಅಲ್ವಾ? ಸೈಂಟಿಫಿಕ್ ಆಗಿ ಹಿಂಗೆ ಹೇಳ್ಬೋದು. ಮೋಡಗಳಿಂದ ಮಳೆ ಬಿತ್ತನೆ ಮಾಡ್ತಾರಲ್ಲ ಇತ್ತೀಚಿನ ಕಾಲದಲ್ಲಿ, ಯಜ್ಞದಿಂದ ಆ ಥರ ಮೋಡ ಬಿತ್ತನೆ ಕೆಲಸ ಆಗೋದೇ ಹೊರತು ಅದೇನು ಮಂತ್ರದಿಂದ ಅಲ್ಲ. ವಾತಾವರಣ, ಆ ಯಜ್ಞ ಮಾಡುವಂಥ ಹೋಮ ಹವನಗಳಲ್ಲಿ ಹಾಕುವಂಥ ವಸ್ತು ಮೋಡಗಳ ಮೇಲೆ ಹೋಗಿ ಅದು ಮಳೆ ಬರೋದಕ್ಕೆ ಕಾರಣ ಆಗೋದೇ ಹೊರತು ಮಳೆ ನಿಲ್ಸೋದಕ್ಕೆ ಏನಾದರೂ ಯಜ್ಞ ಇದೇನು? ಯಜ್ಞ ಮಾಡ್ಲಿಕ್ಕಾಗುತ್ತಾ? ಇದೆಲ್ಲ ಅಂಧಶ್ರದ್ಧೆ ಅಂತಾರೆ ಬಾಬಾ. इन सब बातों को अभी तुम समझते हो और क्या जानते हो. बाप खुद बैठ समझाते, मनुष्य बाबा की महिमा करते और गाली भी देते. ಇದು ಮಕ್ಕಳಿಗೆ ಗೊತ್ತಿದೆ. ಮನುಷ್ಯರು ಮಹಿಮೆನೂ ಮಾಡ್ತಾರೆ ಶುಭವರದು, ನಿಂದನೆ ಕೂಡ ಮಾಡ್ತಾರೆ. ಬಂದರೆ ಇದು ಆಶ್ಚರ್ಯ. ಬಾಬಾ ಕಿ ಗ್ಲಾನಿ ಕಬ್ ಸೆ ಶುರು ಹುಯಿ. ಈ ರೀತಿಯ ನಿಂದನೆ ಮಾಡುವಂಥದ್ದು ತಂದೆಗೆ ಅದು ಯಾವಾಗಿಂದ ಸ್ಟಾರ್ಟ್ ಆಯಿತು? ರಾವಣ ರಾಜ್ಯದಿಂದ ಸ್ಟಾರ್ಟ್ ಆಯಿತು. ಮುಖ್ಯ ಗ್ಲಾನಿ ಯಾವುದು? ಈಶ್ವರ ಸರ್ವ್ಯಾಪಿ. ಇದರಿಂದಲೇ ಮನುಷ್ಯ ಬಿದ್ದು ಹೋಗಿರೋದು. ಗಾಯನ ಇದೆ. ಏನು ಗಾಯನ ಇದೆ? ನಮ್ಮ ನಿಂದಕರೇ ನಮ್ಮ ಮಿತ್ರರು, ನಿಂದಕರೇ ಬಂಧುಗಳು ಅಲ್ವಾ? अब सबसे ಜಾಸ್ತಿ ಗ್ಲಾನಿ ಕಿಸ್ನೆ ಕಿ ಹೈ? ಎಲ್ರಿಗಿಂತ ಜಾಸ್ತಿ ಗ್ಲಾನಿ ಮಾಡಿದವರು ಯಾರು? ನೀವು ಮಕ್ಕಳು. ಅದಕ್ಕಾಗಿ ಮಕ್ಕಳನ್ನ ಯಾರು ನಿಂದನೆ ಮಾಡಿದ್ರಲ್ಲ ಅವ್ರನ್ನೇ ಮಿತ್ರರನ್ನಾಗಿ ಮಾಡ್ಕೊಂಡ್ಬಿಟ್ರು ಬಾಬಾ.
अब फिर मित्र भी तुम बनते हो यो तो ग्लाನಿ सारी दुनिया करती है. ಹಂಗ್ ನೋಡಿದ್ರೆ ಇಡೀ ಜಗತ್ತೇ ಬಾಪುರ್ಗೆ ಏನ್ ಮಾಡುತ್ತೆ, ನಿಂದನೆಯನ್ನ ಮಾಡುತ್ತೆ. ಅದರಲ್ಲಿ ನಂಬರ್ 1 ನಿಂದನೆ ಮಾಡೋರು ನೀವು ಅಂತಾರೆ ಬಾಬಾ. ನೀವೇ ಏನಾಗ್ಬಿಟ್ಟಿದ್ದೀರಿ ಇವಾಗ, ಮಿತ್ರ ಆಗ್ಬಿಟ್ಟಿದ್ದೀರಿ. ಎಲ್ಲರಿಗಿಂತ ಸಮೀಪದ ಮಿತ್ರ ಅಂದ್ರೆ ಯಾರಾಗಿರ್ತಾರೆ? ಯಾವಾಗ್ಲೂ ಮಕ್ಕಳಾಗಿರ್ತಾರೆ. ಎಲ್ಲರಿಗಿಂತ ಸಮೀಪ ಮಿತ್ರ ಯಾರು? ಮಕ್ಕಳೇ ತಾನೆ. ಬಾಬಾ ಹೇಳ್ತಾರೆ, ಬೇಹದ್ದಿನ ತಂದೆ ಹೇಳ್ತಾರೆ, ನಮ್ಮ ನಿಂದನೆಯನ್ನ ನೀವೇ ಮಾಡಿದ್ದೀರಿ. ಅಪಕಾರಿ ಭಿ ತುಮ್ ಬಚ್ಚೆ ಬಂತೆ ಹೋ. ಅಪಕಾರಿನೂ ನೀವೇ ಆಗಿದೆ. ಡ್ರಾಮಾ ಕೈಸೆ ಬನಾ ಹುವಾ ಹೈ, ನೋಡ್ರಿ ಹೆಂಗೆ ರಚನೆ ಆಗಿದೆ ಈ ಡ್ರಾಮಾ. ಇವೆಲ್ಲ ಇದು ಇಂಥ ಪಾಯಿಂಟ್, ವಿಚಾರ ಸಾಗರ ಮಂಥನ ಮಾಡುವಂತ ಮಾತಿದು. ವಿಚಾರ ಸಾಗರ ಮಂಥನ ಕೂಡ ಎಷ್ಟೊಂದು ಅರ್ಥ ಸಹಿತವಾಗಿದೆ. ಇದನ್ನು ಯಾರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಓದಿ ಉಪಕಾರ ಮಾಡ್ತೀರಿ. ಸರ್ವ್ಯಾಪಿ ಅಂತ ಹೇಳಿ ಅಪಕಾರ ಮಾಡಿದ್ರಿ, ಈಗ ಬಾಬಾ ಶಿಕ್ಷಣ ಓದಿ ಏನ್ ಮಾಡ್ತೀರಿ? ಉಪಕಾರ ಮಾಡ್ತೀರಿ. ಗಾಯನ ಇದೆ ಯದಾ ಯದಾಹಿ ಧರ್ಮಸ್ಯ, ಇದು ಭಾರತದ್ದೇ ಮಾತಾಗಿದೆ. ಖೇರ್ ದೇಖೋ ಕೈಸಾ ಹೈ, ನೋಡಿ ನಾಟಕ ಹೇಗಿದೆ. ಶಿವ ಜಯಂತಿ ಅಥವಾ ಶಿವರಾತ್ರಿನೂ ಆಚರಣೆ ಮಾಡ್ತಾರೆ. ವಾಸ್ತವದಲ್ಲಿ ಅವತಾರ ಒಬ್ಬರದ್ದೇ ಆಗಿದೆ. ಅವತಾರಕ್ಕೂ ಬಿ ಟಿಕ್ಕರ್ ಬಿಟ್ಟರ್ ಮೇ ಕಹ ದಿಯಾ. ನೋಡಿ ಅವತಾರನ್ನು ಹೆಂಗೆ ಹೇಳ್ಬಿಟ್ರು ಅಂದ್ರೆ, ಒಂದು ಸರ್ವ್ಯಾಪಿ ಅಂತ ಹೇಳಿದ್ರು, ಮತ್ತ ಅವತಾರ ಅಂತೇಳಿ ಹೆಂಗ್ ಹೇಳಿದ್ರು? ವರಾಹವತಾರ ಅಂದ್ರೆ ಹಂದಿ ಅಂದಂಗೆ. ವರ ಅಂದ್ರೆ ಹಂದಿ, ಪರಮಾತ್ಮ ಹಂದಿ ಅಂತ ಬೈದ್ವಿ, ಮೀನು ಅಂತ ಬೈದ್ವಿ, ಕುದುರೆ ಅಂತ ಬೈದ್ವಿ, ಕತ್ತೆ ಅಂತ ಬೈದ್ವಿ, ಕೂರ್ಮ ಆಮೆ ಅಂತ ಬೈದ್ವಿ. ಕಣಗಳಲ್ಲಿ ಅವನಿಗೆ ಒಯ್ದು ಏನ್ ಮಾಡಿದ್ವಿ? ಅವತಾರ ಅಂತ ಹೇಳಿ ಬೈದ್ಬಿಟ್ವಿ ಬಾಬಾ ಅವ್ರಿಗೆ. ಬಾಪ್ ಉಲ್ಹನಾಗಿದ್ದೆ. ಈಗ ಬಾಬಾ ದೂರು ಕೊಡ್ತಾ ಇದ್ದಾರೆ. ಗೀತಾ ಪಾಠ ಶ್ಲೋಕ ಪಡ್ತೆ ಪರಂತು ಕತೆ ಹಮ್ಕೋ ಪತಾ ನಹೀ. ಈ ಗೀತೆ ಓದೋರ್ ಕೆಲಸ ಏನೋ ಬರೀ ಶ್ಲೋಕ ಓದೋದಷ್ಟೇ. ಅವ್ರಿಗೆ ಏನೋ ಗೊತ್ತಿಲ್ಲ ನಾವೇನ್ ಮಾಡ್ತಿರ್ತೀವಿ, ಇದು ಗ್ಲಾನಿನೋ ನಿಂದನೇನೋ, ಅಲ್ಲೇನ್ ಬರ್ತಿದ್ದಾರೆ ಅದನ್ನು ಓದಿ ಹೇಳ್ಬಿಡ್ತಾರೆ ಅಷ್ಟೇ. ಬಾಬಾ ಹೇಳ್ತಾರೆ, ನೀವೇ ಪ್ರಿಯಾತಿ ಪ್ರಿಯ ಮಕ್ಕಳಿದ್ದೀರಿ. ಯಾರ ಜೊತೆಗೆ ಮಾತಾಡುವಾಗ ಬಾಬಾ ಮಕ್ಕಳೇ ಮಕ್ಕಳೇ ಅಂತ ಮಾತಾಡ್ತಾರೆ. ತಂದೆಗೆ ಈ ದೃಷ್ಟಿ ಪಕ್ಕ ಆಗ್ಬಿಟ್ಟಿದೆ ನೋಡಿ. ಮೊನ್ನೆ ಮುರಳಿಯಲ್ಲಿ ಬಾಬಾ ಲಕ್ಷ್ಮೀನಾರಾಯಣರಿಗೆ ಏನಂತ ಬಿಟ್ರು, ಮಕ್ಕಳೇ. ಅದು ಪಕ್ಕ ಇದೆ ಬಾಬಾರ್ಗ ದೃಷ್ಟಿ. ಸಬ್ ಆತ್ಮ ಹಮಾರೆ ಬಚ್ಚೆ, ಎಲ್ಲ ಆತ್ಮಗಳು ನನ್ನ ಮಕ್ಕಳು. ಬಾಬಾ ಹೇಳ್ತಾ ಇದ್ದಾರೆ, ತುಮಾರೆ ಸೇವೆಗೆ ಏಕ ಭಿ ನಹಿ ಹೋಗಾ ಜಿಸ್ಕೆ ಮುಖ ಸೆ ಬಚ್ಚಾ ಅಕ್ಷರ ನಿಕಲೆ. ನಿಮ್ಮಲ್ಲಿ ಯಾರು ಕೂಡ ಈ ತರ ಇಲ್ಲ, ಮುಖದಿಂದ ಮಕ್ಕಳೇನು ಅಂತ ಅಕ್ಷರ ಬರುವಂಥದ್ದು. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ಕೋಯಿ ಕಿಸ್ ಬಾತ್ ಮರ್ತವೆ ವಾಲಾ ಹೇ ಕ್ಯಾ ಹೇ ಸಬ್ ಆತ್ಮ. ಯಾರೇ ಇರ್ಬೋದು, ಅವರು ದೊಡ್ಡ ದೊಡ್ಡ ಅಧಿಕಾರಿಗಳು, ಪದವಿ ಇರೋರು, ಅವರೆಲ್ಲರೂ ನನಗೆ ಮಕ್ಕಳೇ. ಇದು ನಾಟಕದಲ್ಲಿ ಫಿಕ್ಸ್ ಇದೆ. ಆದ್ರಿಂದ ಬಾಬಾ ಹೇಳ್ತಾರೆ, ಕುಚ್ ಬಿ ಗಮ್ ಖುಷಿ ನಹಿ ಹೋತಿ. ನಾಟಕದಲ್ಲಿ ಎಲ್ಲವೂ ಫಿಕ್ಸ್ ಇದೆ. ಬಾಬಾ ಹೇಳ್ತಾರೆ, ಹಾಗಾಗಿ ದುಃಖ ಖುಷಿ ಪಡುವ ಮಾತೇ ಇಲ್ಲ, ಇದು ಡ್ರಾಮಾ ಅಷ್ಟೇ. ಎಲ್ಲರೂ ನನ್ನ ಮಕ್ಕಳು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಾವುದೋ ಒಂದು ಆತ್ಮ ಅಂದ್ರೆ ಮಗು ತಾನೆ ಇದು. ಬಾಬಾ ಮೆಹಕರ್ಕ ಶರೀರಕ್ಕೆ ಒಂದು ಕೆಲಸಗಾರನ ಅಥವಾ ಲೇಬರ್ನ ಶರೀರ ಪಡ್ಕೊಂಡ ಒಂದು ಆತ್ಮ, ಅಥವಾ ಇನ್ಯಾರು ಯಾವುದೋ ಶರೀರವನ್ನ ಪಡ್ಕೊಂಡ. ಒಳಗಡೆ ಇರುವಂತ ಆತ್ಮ ಬಾಬರ ಮಗುನೇ ಇದ್ದಾನೆ. ಅವನು ಲೇಬರ್ ಇರ್ಬೋದು ಅಥವಾ ಇನ್ಯಾವುದೋ ದೊಡ್ಡ ಪದವಿ ಇರ್ಬೋದು. ಬಾಬಾ ಹೇಳ್ತಾರೆ, ಬಾಬರವ್ರಿಗೆ ಎಲ್ಲರೂ ಮಕ್ಕಳೇ. ಬಾಬಾ ಎಲ್ಲರಿಗೂ ಮಕ್ಕಳೇ ಮಕ್ಕಳೇ ಅನ್ನುವಂಥದ್ದು ಅಭ್ಯಾಸ ಆಗಿದೆ ಬಾಬಾವ್ರಿಗೆ. ಬಾಬಾವ್ರ ದೃಷ್ಟಿಯಲ್ಲಿ ಎಲ್ಲರೂ ಆತ್ಮಗಳೇ. ಅದರಲ್ಲಿ ಬಡವರು ಬಹಳ ಜನ ಬಾಬಾವ್ರಿಗೆ ಇಷ್ಟ ಆಗ್ತಾರೆ. ಯಾಕೆ? ಬಾಬಾವ್ರಿಗೆ ಬಡವರೇ ಬಹಳ ಇಷ್ಟ ಆಗ್ತಾರೆ. ಯಾಕೆ? ಬಾಬಾ ಹೇಳ್ತಾರೆ, ಡ್ರಾಮಾನುಸಾರವಾಗಿ ಅವರೇ ನನಗೆ ಜಾಸ್ತಿ ಗ್ಲಾನಿ ಮಾಡಿದ್ರು, ನನಗೆ ಅವರೇ ಬೈದಿದ್ದಾರೆ, ಅದಕ್ಕೆ ಅವರೇ ನನಗೆ ಭಾಳ ಇಷ್ಟ ಆಗ್ತಾರೆ.
अब फिर मेरे पास आ गए. ಈಗ ಅವರು ನನ್ನ ಬಳಿ ಬಂದ್ಬಿಟ್ರು. ಶತ್ರುಗಳು ಮಿತ್ರರಾದ್ರೆ ಬಹಳ ಖುಷಿ ಆಗುತ್ತೆ ತಾನೆ. ನನಗೆ ಬಾಬರಿಗೆ ಬಡವರಂದ್ರೆ ಬಹಳ ಇಷ್ಟ. ಬಹಳ ಗ್ಲಾನಿ ಮಾಡಿದ್ದಾರೆ ಅವರು. बाबा की तरफ सिर्फ यह लक्ष्मी नारायण है जिनकी कभी ग्लानी नहीं की जाती. ಲಕ್ಷ್ಮೀ ನಾರಾಯಣರಿಗೆ ಯಾರಾದರೂ ಗ್ಲಾನಿ ಮಾಡಿದಾರೇನೋ ಇಲ್ಲ. ಶ್ರೀಕೃಷ್ಣನಿಗೆ ಬಹಳ ಗ್ಲಾನಿ ಮಾಡಿದ್ದಾರೆ. ಇದು ವಂಡರ್. ಶ್ರೀಕೃಷ್ಣನೇ ದೊಡ್ಡವನಾದ್ಮೇಲೆ ಅವನ ಗ್ಲಾನಿ ಮಾಡೋದಿಲ್ಲ. ಜ್ಞಾನ ಒಂದು ರೀತಿ ಅಟಪಟ ಜ್ಞಾನ ಇದು. ಏಸಿ ಗುಹ್ಯ ಬಾತಿ ಕೊಯ್, ಇದು ಗುಹ್ಯ ರಹಸ್ಯ ಇದೆ, ಇದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ಜ್ಞಾನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನ್ ಬೇಕು? ಚಿನ್ನದ ಪಾತ್ರೆ ಬೇಕು. ಬುದ್ಧಿ ರೂಪಿ ಪಾತ್ರೆ ಚಿನ್ನದಾಗಿರ್ಬೇಕು. ಬಾಬಾ ಹೇಳ್ತಾರೆ ಅವರು ಯಾತ್ರೆಯಿಂದಲೇ ಹೀಗಾಗ್ತಾರೆ. ಯಾರು ಯಾತ್ರೆಯಿಂದ ಹೇಗಾಗ್ತಾರೆ? ಲಕ್ಷ್ಮೀನಾರಾಯಣರು ಯೋಗದ ಯಾತ್ರೆಯಿಂದ ಲಕ್ಷ್ಮೀನಾರಾಯಣ ಆಗ್ತಾರೆ, ದೇವತೆಗಳು ಒಟ್ಟಾರೆ. ಬಾಬಾ ಹೇಳ್ತಾ ಇದ್ದಾರೆ ಯಹ ಬೈಟೆ ಬಿ ಯಥಾರ್ಥ ನೋಡಿ ಕರ್ತೆ. ಇಲ್ಲಿ ಕುತ್ಕೊಂಡು ಯಥಾರ್ಥ ನೆನಪು ಮಾಡಲ್ಲ. ವನೈ ಸಮಜ್ತೆ ಕಿ ಹಮ್ ಛೋಟಿ ಆತ್ಮ ಯಾದ್ ಬಿ ಬುದ್ಧಿ ಸೆ ಕರ್ನಾ ಹೈ. ನಾವು ಸಣ್ಣ ಆತ್ಮಗಳು, ನೆನಪು ಕೂಡ ನಾವು ಬುದ್ಧಿಯಿಂದ ಮಾಡಬೇಕು. ಬಾಬಾ ಹೇಳ್ತಾ ಇದ್ದಾರೆ ಯಾ ಬುದ್ಧಿ ಮೇ ಆತಾ ನೈ. छोटी सी आत्मा व हमारा बाबा है, टीचर है. यह बुद्धि में आना भी असंभव हो जाता है. ಶಿವ ಬಾಬಾ ನಮ್ಮ ತಂದೆ ಟೀಚರ್, ಇದು ಬುದ್ಧಿಯಲ್ಲಿ ಬರೋದು ಕೂಡ ಅಸಂಭವ ಆಗ್ತದೆ ಲೌಕಿಕ ಜನರಿಗೆ. ಬಾಬಾ ಬಾಬಾ ತೋತೆ ದುಃಖ ಸಿಮಿರನ್ ಸಬ್ ಕರ್ತೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ. ಭಗವಾನ್ ವಾಚೆ ಇದೆ ತಾನೆ. ದುಃಖದಲ್ಲಿ ಎಲ್ಲರೂ ನನ್ನ ನೆನಪು ಮಾಡ್ತಾರೆ, ಸುಖದಲ್ಲಿ ಮಾಡಲ್ಲ. ಅವಶ್ಯಕತೆಯೂ ಇಲ್ಲ. ಮತ್ತೆ ಸುಖದಲ್ಲಿ ನೆನಪು ಮಾಡೋ ಅವಶ್ಯಕತೆ ಇಲ್ಲ. ಸ್ವರ್ಗದಲ್ಲಿ ತಂದೆ ನೆನಪು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಅಂತೂ ಎಷ್ಟೊಂದು ದುಃಖ ಆಪತ್ತುಗಳು ಬರುತ್ತೆ. ನೆನಪು ಮಾಡ್ತಾರೆ ಭಗವಂತನನ್ನ. ಭಗವಂತ ದಯೆ ಮಾಡು, ಕೃಪೆ ತೋರು ಅಂತ ಹೇಳ್ತಾರೆ. ಅಬ್ಬಿ ಬಚ್ಚಿ ಬಂದೆ ತೋಬಿ ಲಿಖತೆ ಹೇ. ಈಗಲೂ ಕೂಡ ಮಕ್ಕಳಾದ ಮೇಲೂ ತಂದೆಗೆ ಪತ್ರ ಬರೀತಾರಂತೆ. ಬಾಬಾ ನನ್ನ ಮೇಲೆ ಕೃಪೆ ತೋರು, ಶಕ್ತಿ ಕೊಡು, ನನಗೆ ದಯೆ ತೋರು. ಬಾಬಾ ಪತ್ರ ಬರೀತಾರೆ ಅವರಿಗೆ ವಾಪಸ್ಸು. ಏನಂತ? ಶಕ್ತಿ ನೀವೇ ತಗೊಳ್ರಿ, ನಾನು ಕೂತಿದ್ದೇನೆ, ನೀವು ನನ್ನ ಮನಸ್ಸು ಬುದ್ಧಿಯನ್ನ ಜೋಡಿಸ್ರಿ ನನ್ನ ಜೊತೆಗೆ. ಯೋಗ ಬರೋದಿಲ್ಲ, ನೀವೇ ಶಕ್ತಿ ತಗೊಳ್ರಿ. ಬಾಬಾನೇ ಪತ್ರ ಬರೀತಿರುತ್ತೆ. ಬಾಬಾ ಶಕ್ತಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಬಾಬಾ ಹೇಳ್ತಾರೆ ಅಪ್ನೆ ಉಪರ್ ಕೃಪಾ ರಹಮ್ ಆಪಿ ಹೀ ಕರೋ. ನಿಮ್ಮ ಮೇಲೆ ಕೃಪೆ ಆಶೀರ್ವಾದ ಎಲ್ಲ ನೀವೇ ಮಾಡಿಕೊಡಿ. ಬಾಬಾ ಹೇಳ್ತಾರೆ ನಿಮಗೆ ನೀವೇ ರಾಜ ತಿಲಕ ಕೊಟ್ಟುಕೊಡಿ. ಯುಕ್ತಿ ತಿಳಿಸ್ತಾರೆ ಬಾಬಾ, ಹೇಗೆ ತಗೋಬೇಕು, ಶಕ್ತಿ ಹೆಂಗೆ ತಗೋಬೇಕು ಬಾಬರಿಂದ ಯುಕ್ತಿ ಬಾಬಾ ತಿಳಿಸ್ತಾರೆ. ಟೀಚರ್ ಓದಿಸುವಂತ ಯುಕ್ತಿ ಹೇಳ್ತಾರಷ್ಟೇ. ಓದೋ ಕೆಲಸ, ಧಾರಣೆ ಮಾಡ್ಕೊಳ್ಳೋ ಕೆಲಸ ಯಾರ್ದು? ವಿದ್ಯಾರ್ಥಿಗಳದ್ದು. ಡೈರೆಕ್ಷನ್ ಅಂತೆ, ಟೀಚರ್ ಡೈರೆಕ್ಷನ್ ಅಂತೆ ನಡೆಯೋದಷ್ಟೇ. ಟೀಚರ್ ಕೊಯ್ ಗುರು ತೋಡಿ ಹೆಚ್ಚು ಕೃಪಾ ಆಶೀರ್ವಾದ ಕರೆ. ಗುರು ಅಥವಾ ಟೀಚರ್ ಕೊಯ್ ಗುರು ತೋಡಿ, ಟೀಚರ್ ಗುರು ಅಲ್ಲ ಕೃಪೆ ಆಶೀರ್ವಾದ ಮಾಡೋದಕ್ಕೆ. ಯಾರು ಒಳ್ಳೆ ವಿದ್ಯಾರ್ಥಿಗಳಿರ್ತಾರಲ್ಲ ಅವರು ಮುಂದೆ ಬಂದ್ಬಿಡ್ತಾರೆ. ಪ್ರತಿಯೊಬ್ಬರು ಸ್ವತಂತ್ರರು. ಯಾರು ಎಷ್ಟು ಬೇಕೋ ಓಡಿ ಫಸ್ಟ್ ಬರಬಹುದು ಸ್ಪರ್ಧೆಯಲ್ಲಿ. ಯೋಗದ ಯಾತ್ರೆಯಲ್ಲಿ ನಾವು ಓಡಬೇಕು, ಸ್ಪರ್ಧೆ ಮಾಡಬೇಕು. ಒಂದೊಂದು ಆತ್ಮನೂ ಇಂಡಿಪೆಂಡೆಂಟ್ ಇದೆ. ಪ್ರತಿಯೊಂದು ಆತ್ಮನೂ ಸ್ವತಂತ್ರರು. ಸಹೋದರಿಯರ ಈ ರಿಲೇಶನ್ಶಿಪ್ ಅನ್ನು, ಆ ಸಂಬಂಧವನ್ನು ಕೂಡ ಬಿಡಿಸ್ಬಿಡ್ತಾರೆ ಬಾಬಾ. ಯಾವ ಸಂಬಂಧ ಜೋಡಿಸ್ತಾರೆ ನೋಡಿ? ಸ್ವತಂತ್ರರು. ಸಹೋದರಿ ಅಂದ್ರೂ ಬಂಧನನೇ. ಏನ್ ಅದಕ್ಕಿಂತ ಯಾವುದು ಸ್ವಾತಂತ್ರ್ಯ? ಸಹೋದರ ಅಂದ್ರೆ ನಾವು ಇಂಡಿಪೆಂಡೆಂಟ್ ಅನುಭವ ಮಾಡ್ಬೋದು. ಸಹೋದರ ಅಂತ ತಿಳ್ಕೊಳ್ಳಿ. ಬಾಬಾ ಹೇಳ್ತಾರೆ ಆದರೂ ಕೂಡ ಕೆಲವೊಮ್ಮೆ ಕೆಲವರ ದೃಷ್ಟಿ ವಿಕಾರ ಬಿಡೋದೇ ಇಲ್ಲ, ನಿರ್ವಿಕಾರಿ ಆಗೋದೇ ಇಲ್ಲ. ಬಾಬಾ ಹೇಳ್ತಾರೆ ಅವರು ತಮ್ಮ ಕೆಲಸ ಮಾಡ್ತಾರೆ. ಈ ಸಮಯದಲ್ಲಿ ಮನುಷ್ಯರ ಅಂಗ ಎಲ್ಲ ವಿಕಾರಿಯಾಗಿದೆ. ಬಾಬಾ ಹೇಳ್ತಾರೆ ಹಾಗಾಗಿ
ಒಬ್ರಿಗೊಬ್ರು ಏನ್ ಮಾಡ್ಕೊಳ್ತಿದ್ದಾರೆ, ಲಾತ ಮಾರಿ ಕುಸ ಮಾರ, ಒದೆಯೋದು, ಗುದ್ದೋದು, ಪೆಟ್ ಕೊಡೋದು. ನೋಡಿ ಎಷ್ಟು ಕ್ರಿಮಿನಲ್ ಆಗ್ಬಿಟ್ಟಿದೆ, ಅಂಗ ಅಂಗ ವಿಕಾರಿ ಆಗ್ಬಿಟ್ಟಿದೆ. ಬಾಬಾ ಹೇಳ್ತಾರೆ ಅಲ್ಲಿ ಯಾವ ಅಂಗನೂ ಕ್ರಿಮಿನಲ್ ಇರುವುದಿಲ್ಲ, ಇಲ್ಲಿ ಸತ್ಯುಗದಲ್ಲಿ. ಬಾಬಾ ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ಅಂಗಗಳಿಂದಲೂ ಕೂಡ ವಿಕಾರಿ ಕೆಲಸ ಮಾಡ್ತಾರೆ. ಬಾಬಾ ಹೇಳ್ತಾರೆ ಎಲ್ಲರಿಗಿಂತ ಜಾಸ್ತಿ ಕ್ರಿಮಿನಲ್ ಅಂಗಗಳಲ್ಲಿ ಜಾಸ್ತಿ ವಿಕಾರಿ ಯಾವುದು? ಕಣ್ಣು. ವಿಕಾರದ ಆಶೆ ಪೂರ್ಣ ಆಗದೆ ಇದ್ರೆ ಹಾತ್ ಚಲಾನೆ ಲಗ್ಪಡುತ್ತೆ, ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಮೊದಲು ಕಣ್ಣು. ಅದಕ್ಕಾಗಿ ಸೂರದಾಸನ ಕಥೆ ಇದೆ ತಾನೆ. ಏನ್ ಮಾಡ್ದ ಸೂರದಾಸ? ಕಣ್ ತಕ್ಕೊಂಡ್ಬಿಟ್ಟಿದ್ದ. ನೋಡ್ಬೇಕಾಗತ್ತೆ, ಕಣ್ಣು ಬಾಣ ಮೋಸ ಮಾಡುತ್ತಿದ್ದು ಅಂತ ಕಣ್ಣು ತೆಗೆದು ಸಾಧನೆ ಮಾಡ್ದ. ಶಿವಬಾಬಾ ಯಾವ ಶಾಸ್ತ್ರನ ಓದಿಲ್ಲ, ಆದರೆ ಶಿವಬಾಬಾ ರಥ ಎಲ್ಲ ಓದಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ಶಿವಬಾಬಾವನ್ನ ಜ್ಞಾನದ ಸಾಗರ ಎಂದು ಹೇಳಲಾಗತ್ತೆ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವಬಾಬಾ ಯಾವುದೇ ಪುಸ್ತಕ ತಗೊಂಡು ನಾವು ಮಕ್ಕಳಿಗೆ ಹೇಳೋದಿಲ್ಲ. ಬಾಬಾ ಹೇಳ್ತಾರೆ ಮಕ್ಕಳೇ ನನಗೆ ಯಾವ ಪುಸ್ತಕದ ಅವಶ್ಯಕತೆ ಇಲ್ಲ, ನಾನೇ ನಾಲೆಜ್ಫುಲ್, ನಾನೇ ಬೀಜ ರೂಪ, ನನಗೆಲ್ಲವೂ ಗೊತ್ತಿದೆ. ಈ ಸೃಷ್ಟಿ ರೂಪದ ವೃಕ್ಷ ಇದು, ಇದರ ರಚಯಿತ ನಾನು, ತಂದೆ, ಬೀಜ ನಾನು ಅಂತಾರೆ ಬಾಬಾ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ನನ್ನ ವಾಸ್ತವ ನಿವಾಸ ಸ್ಥಾನ ಮೂಲವತನ. ಬಾಬಾ ಹೇಳ್ತಾ ಇದ್ದಾರೆ ಈಗ ನಾನು ಈ ಶರೀರದಲ್ಲಿ ವಿರಾಜಮಾನ ಆಗಿದ್ದೇನೆ. ಬಾಬಾ ಹೇಳ್ತಾರೆ ಯಾವ ಶರೀರದಲ್ಲಿ? ಕೊಯ್ ಕೇನ ಸಖಿ ಮೈ ಮನುಷ್ಯ ಸೃಷ್ಟಿಕ ಬೀಜ ರೂಪ. ನನ್ನನ್ನ ಬಿಟ್ರೆ ಈ ಪ್ರಪಂಚದಲ್ಲಿ ಯಾರೂನು ಈ ಮಾನವ ವೃಕ್ಷಕ್ಕೆ ನಾನು ಬೀಜ ರೂಪ ಅಂತ ಹೇಳೋರು ಇಲ್ಲ. ನಾನು ಪರಂಪಿತ ಪರಮಾತ್ಮ ಆಗಿದ್ದೇನೆ ಅಂತಲೂ ಕೂಡ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. सेंसिबल कोई अच्छा हो उनको कोई कहे ईश्वर सर्वव्यापी है तो झट पूछेगा क्या तुम भी ईश्वर हो. ಬಾಬಾ ಇದ್ರೆ ಯಾರು ನಿಮ್ಮಲ್ಲೇ ಬುದ್ಧಿವಂತರಿದ್ದಾರಲ್ಲ ಅವ್ರು ಏನ್ ಕೆಲಸ ಮಾಡ್ತೀರಿ ಅಂದ್ರೆ ನಿಮ್ ಮುಂದೆ ಯಾರಾದ್ರೂ ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳ್ಬಿಟ್ರೆ ನೀವು ಅವರಿಗೆ ವಾಪಸ್ ಕೇಳ್ತೀರಿ, ನೀವು ಈಶ್ವರನ, ನೀವು ಪರಮಾತ್ಮನ ಹಾಗಾದ್ರೆ ಅಂತ ಕೇಳ್ತೀರಿ. ನೀವೇ ಅಲ್ಲಾಹ ಆಗಿದ್ಯಾ, ನೀನೇ ಸಾಯಿ ಆಗಿದ್ಯಾ? ಸಾಯಿ ಅಂದ್ರೆ ಪರಮಾತ್ಮನಿಗೆ ಹೇಳುವಂಥದ್ದು. ಓ ನಹಿ ಸತ್ತ, ನೀನು ಸಾಯಿ ಆಗ್ಲಿಕ್ಕೆ, ನೀನು ಅಲ್ಲಾಹ ಆಗ್ಲಿಕ್ಕೆ, ನೀನು ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಂದಲ್ಲೇ ಅವರಿಗೆ ಪ್ರೂಫ್ ಕೊಟ್ಟು ಬಿಡುತ್ತಾರೆ. ಆದ್ರೆ ಈ ಸಮಯದಲ್ಲಿ ಅಷ್ಟು ಬುದ್ಧಿವಂತರು ಯಾರು ಇಲ್ಲ, ಅಷ್ಟು ಬುದ್ಧಿ ನಿಮ್ಗೇನು ಬಂದಿಲ್ಲ ಅಂತಾರೆ ಬಾಬಾ. ಅಲ್ಲಾಹನ ಬಗ್ಗೆ ಇವತ್ತು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ತಾನೇ ಅಲ್ಲಾಹ, ನಾನೇ ಅಲ್ಲಾಹ ಅಂತ ಹೇಳ್ಕೊಂಡ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಹೇಳಲಾಗ್ತದೆ ಇದಕ್ಕೆ ಸರ್ವ್ಯಾಪಿ ಅನ್ನೋದಕ್ಕೆ ಏನು ಹೇಳ್ತಾರೆ? ಓಮ್ನಿ ಪ್ರೆಸೆಂಟ್. ಅರ್ಥ ಸಮझे तो कभी नहीं कहे. ಅಕಸ್ಮಾತ್ ಅರ್ಥ ಗೊತ್ತಾದ್ರೆ ಯಾರು ಈ ಮಹಿಮೆಯನ್ನು ಪರಮಾತ್ಮನಿಗೆ ಮಾಡೋದೇ ಇಲ್ಲ. ಈಗ ಮಕ್ಕಳಿಗೆ ಗೊತ್ತಾಗಿದೆ ಶಿವ ಜಯಂತಿ ಹೊಸ ವರ್ಷದ ಹೊಸ ವಿಶ್ವದ ಜಯಂತಿ. ಇದರಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಬಂದ್ಬಿಡುತ್ತೆ. ಶಿವ ಜಯಂತಿ ಶ್ರೀ ಕೃಷ್ಣ ಜಯಂತಿ ದಶಹರಾ ಜಯಂತಿ ಎಲ್ಲವೂ. ಬಾಬಾ ಹೇಳ್ತಾರೆ ಶಿವ ಜಯಂತಿ ದೀಪಮಾಲಾ ಜಯಂತಿ, ಶಿವ ಜಯಂತಿ ಸ್ವರ್ಗ ಜಯಂತಿ. ನೋಡ್ರಿ, ಶಿವ ಜಯಂತಿ ಅಂದ್ರೆ ಎಲ್ಲವೂ. ದೀಪಾವಳಿ ಅಂದ್ರೆ ಶಿವ ಜಯಂತಿ, ಶಿವಬಾಬಾ ಬಂದ್ಮೇಲೆ ಎಲ್ಲರ ಆತ್ಮದೀಪ ಬೆಳೀತದೆ. ಶಿವಬಾಬಾ ಬಂದ್ಮೇಲೆ ದಶಹರಾ ಆಗ್ತದೆ, ದಶಶಿವ ರಾವಣನ ಸಂಹಾರ ಆಗುತ್ತೆ. ಶಿವಬಾಬಾ ಬಂದ್ಮೇಲೆ ಶ್ರೀ ಕೃಷ್ಣನು ಜನ್ಮ ತಗೊಳ್ತಾನೆ. ಎಲ್ಲ ಜಯಂತಿ, ಶಿವ ಜಯಂತಿ ಸಂಬಂಧ ಎಲ್ಲ ಜಯಂತಿಗಳು ಕೂಡ ಬಂದ್ಬಿಡುತ್ತೆ. ಬಾಬಾ ಹೇಳ್ತಾರೆ ಇವೆಲ್ಲ ಹೊಸ ಮಾತುಗಳನ್ನ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಶಿವ ಜಯಂತಿ ಶಿವಾಲಯ ಜಯಂತಿ, ವೇಶ್ಯಾಲಯ ಮರಂತಿ. ಶಿವ ಜಯಂತಿ ವೇಶ್ಯಾಲಯ ಮರಂತಿ, ವೇಶ್ಯಾಲಯ ಸತ್ತು ಹೋಗ್ತದೆ, ಅದು ಮರಣ ಹೊಂದುತ್ತದೆ. ಎಲ್ಲ ಹೊಸ ಮಾತು ಬಾಬಾ ಹೇಳ್ತಾರೆ. ಶಿವ ಜಯಂತಿ ಹೊಸ ವಿಶ್ವದ ಜಯಂತಿ. ಎಲ್ಲರಿಗೂ ಆಸೆ ಇದೆ ವಿಶ್ವದಲ್ಲಿ ಶಾಂತಿ ಆಗ್ಬೇಕು. ನೀವು ಎಷ್ಟು ಒಳ್ಳೆ ರೀತಿಯಿಂದ ತಿಳಿಸ್ಕೊಡ್ತೀರಿ, ಆದರೂ ಯಾರು ಜಾಗೃತ ಆಗೋದೇ ಇಲ್ಲ.
ಅಜ್ಞಾನದ ಅಂಧಕಾರದಲ್ಲಿ ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ಭಕ್ತಿ ಮಾಡ್ತಾರೆ, ಮೆಟ್ಟಿಲನ್ನ ಇಳಿತಾರೆ ಅಲ್ವಾ? ಭಕ್ತಿ ಮಾಡ್ತಾನೋ ಮೆಟ್ಟಿಲನ್ನ ಇಳಿತಾ ಇದ್ದಾರೆ. ಆದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನ್ ಬಂದು ಎಲ್ಲರ ಸದ್ಗತಿಯನ್ನ ಮಾಡ್ತೇನೆ. ಮೆಟ್ಲು ಭಕ್ತಿ ಮಾಡ್ತಾ ಮೆಟ್ಲು ಇಳಿದ್ರಿ, ಆದ್ರೆ ಬಾಬಾ ಬಂದು ಎಲ್ಲರನ್ನ ಇಳಿದಿರುವಂತ ಮೆಟ್ಟಿಲನ್ನ ಮೇಲೆ ಏರಿಸ್ತಾರೆ, ಲಿಫ್ಟ್ ಕೊಡ್ತಾರೆ. ಬಾಬಾ ಎಲ್ಲರೂ ಸದ್ಗತಿ ಮಾಡ್ತಾರೆ. ಸ್ವರ್ಗ ಮತ್ತು ನರಕದ ರಹಸ್ಯವನ್ನ ಬಾಬಾ ಮಕ್ಕಳು ತಿಳಿಸ್ಕೊಡ್ತಾರೆ. ಪತ್ರಿಕೆಗಳಲ್ಲಿ ನಿಮ್ಮ ಗ್ಲಾನಿ ಮಾಡಿದ್ರು, ಅವರಿಗೆ ಪತ್ರ ಬರೀರಿ. ನೀವು ನಮ್ಮ ನಿಂದನೆ ಮಾಡಿದಿರಲ್ಲ, ನಿಜವಾಗ್ಲೂ ನೀವೇ ನಮ್ಮ ಮಿತ್ರರು ಅಂತ ಅವರಿಗೆ ಪತ್ರ ಬರೀರಿ. ಯಾರು ನಿಂದನೆ ಮಾಡ್ತಾರೆ ಪತ್ರಿಕೆಗಳಲ್ಲಿ ನಿಮ್ದೆಲ್ಲ ಉಲ್ಟ ಹಾಕಿ, ಅವರಿಗೆ ಪತ್ರ ಬರೀರಿ. ಬಾಬಾ ಬರ್ತಿದ್ರು ಕೂಡ. ಒಂದು ಪತ್ರಿಕೆಯವರು ಬಹಳ ಕೆಟ್ಟದಾಗಿ ಬಾಬರು ಬರ್ತಿದ್ರು. ಎಲ್ಲರೂ ಬಂದು ಹೇಳಿದ್ರು, ನಿಮ್ಗೆ ಹೆಂಗ್ ಬರ್ದಿದ್ದಾರಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳ್ರಿ, ಅವ್ರ ಮೇಲೆ ಹಂಗ್ ಮಾಡ್ರಿ ಹಿಂಗ್ ಮಾಡಿ. ಬಾಬಾ ಹೇಳಿದ್ರು, ಅವ್ರು ನನ್ನ ಮಿತ್ರರು, ಅವ್ರು ನಾನು ಪತ್ರ ಬರೀತೀನಿ. ತುಮಾರಿ ಬಿ ಸದ್ಗತಿ ಹಮ್ ಜರೂರ್ ಕರೆಂಗೆ. ಅವಶ್ಯ ನೀನು ನನ್ನ ನಿಂದನೆ ಮಾಡಿದೆ ಅಲ್ಲ, ನಾನು ನಿನ್ನ ಸದ್ಗತಿ ಮಾಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಮನುಷ್ಯರಾದ್ರೆ ಏನ್ ಮಾಡ್ತಾರೆ? ನಿಂದನೆ ಮಾಡಿದವ್ರಿಗೆ ಇನ್ನೂ ತೊಂದರೆ ಕೊಡ್ತಾರೆ. ಆದ್ರೆ ಭಗವಂತನ ಕೆಲಸ ಏನೋ ನಿಂದನೆ ಮಾಡಿದವ್ರಿಗೂ ಬಾಬಾ ಸದ್ಗತಿ ಕೊಡ್ತಾರೆ. ಬಾಬಾ ಇದ್ರೆ ಜಿತನ ಚಾಯಿ ಉತನ ಗಾಳಿ ಇದು, ನೀನ್ ನನಗೆ ಎಷ್ಟು ಬೇಕಷ್ಟು ಗಾಳಿ ಕೊಡು, ಆದ್ರೆ ನಾನು ನಿನ್ಗೆ सदगति मारते ईश्वर की ग्लानि करते हैं हमारी की तो क्या हुआ? ಬ್ರಹ್ಮ ಬಾಬರಿಗಿಂತ ಗ್ಲಾನಿ ಮಾಡಿದ್ರು. ಅದಕ್ಕೆ ಬ್ರಹ್ಮ ಬಾಬಾ ಹೇಳಿದ್ರು, ನನಗೆಷ್ಟರು ನಿಂದನೆ ಮಾಡು, ನನಗೆ ನೀನು ಶುಭ ಬರುವಷ್ಟು ಗ್ಲಾನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಎಷ್ಟು ನಿಂದನೆ ಮಾಡಿಸ್ಕೊಂಡ್ರು, ಇದೇನ್ ಮಹಾ ನೀವು ಭಗವಂತನಿಗೆ ಎಷ್ಟು ನಿಂದನೆ ಮಾಡಿದ್ದೀರಿ. ಎಷ್ಟಾದ್ರೂ ಮಾಡಿ, ಆದ್ರೆ ನಿಮಗೆ ನಾನು ಒಳ್ಳೆಯದನ್ನೇ ಬಯಸ್ತೇನೆ. ಇದು ಬ್ರಹ್ಮ ಬಾಬಾ ಮಾಡ್ತಿದ್ರು. बाबा कहते तुम्हारी सदगति हम जरूर करेंगे, नहीं चाहेंगे तो भी. ಬೇಡ ನಿನ್ ಸದ್ಗತಿ ಅಂತ ನೀನೇನಾದ್ರೂ ಓಡೋದ್ರು ನಾನು ಏನ್ ಮಾಡ್ತೀನಿ, ನಿನಗೆ ನಾಕ್ಸಿ ಪಕ್ಕಡ್ ಕರ್ಲಿ ಅವಂಗ ಮೂಗಿಡಿದು ಸದ್ಗತಿ ಮಾಡಿಸ್ತೀನಿ ನಿಂದು ಅಂತ ಹೇಳ್ತಾರೆ ಬಾಬಾ. डरने की तो कोई बात नहीं, जो कुछ करते कल पहले भी किया था. ನಾನು ಯಾವುದಕ್ಕೂ ಭಯ ಪಡೋದಿಲ್ಲ. ಬ್ರಹ್ಮ ಬಾಬಾ ಹೇಳ್ತಾರೆ, ನಿನ್ನ ನಿಂದನೆಗೆ ನಾನು ಭಯ ಪಡೋನಲ್ಲ. ನೀ ನನಗೆ ಯಾಕೆ ನಿಂದನೆ ಮಾಡ್ತಿದ್ದೆ ಅಂದ್ರೆ, ಕಲ್ಪದ ಹಿಂದೆ ನಿಂದನೆ ಮಾಡಿದ್ದೆ. ಬಾಬಾ ಹೇಳ್ತಾರೆ, ಹಮ್ ಬಿಕೆ ತೋ ಸಬ್ಕಿ ಸದ್ಗತಿ ಕರೆಂಗೆ. ನೀವು ಬಿಕೆಗಳ ನಿಂದನೆ ಮಾಡ್ತಾ ಇದ್ರಿ, ಆದ್ರೆ ಬಿಕೆಗಳೆಲ್ಲ ಸೇರಿ ನಿಂದನೆ ಮಾಡಿದವ್ರಿಗೆಲ್ಲ ಸದ್ಗತಿ ಮಾಡ್ತಾರೆ. अच्छी तरह से समझाना चाहिए. अबला पर अत्याचार तो कल पहले भी हुआ था. ಅಬಲೆಯರ ಮೇಲೆ ಕಲ್ಪದ ಮೊದಲು ಕೂಡ ಅತ್ಯಾಚಾರ ಆಗಿತ್ತು. ಇದನ್ನ ಮಕ್ಕಳು ಮರೆತು ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ದೇಹತ್ತಿನ ಮಕ್ಕಳು ಎಲ್ಲರನ್ನ ಗ್ಲಾನಿ ಮಾಡ್ತಾರೆ. ಎಲ್ಲರಿಗಿಂತ ಪ್ರಿಯ ಮಕ್ಕಳಂದ್ರೇನೆ ನನಗೆ ನೀವು. ಮಕ್ಕಳಂತೂ ಹೂಗಳಾಗಿರ್ತಾರೆ ತಾನೆ. ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಮಾಡ್ತಾರೆ, ತಲೆ ಮೇಲೆ ಇರಿಸ್ಕೊಳ್ತಾರೆ, ಆ ಮಕ್ಕಳ ಸೇವೆ ಮಾಡ್ತಾರೆ ಅಲ್ವಾ? ಬಾಬಾ ಇದ್ರೆ ಬಾಬಾ ಭೀ ತುಮ್ ಬಚ್ಚೋं की ಸೇವಾ करते. ಬಾಬಾ ಕೂಡ ನೀವು ಮಕ್ಕಳ ಸೇವೆಯನ್ನ ಮಾಡ್ತಾರೆ. ಈಗ ನಾವು ಮಕ್ಕಳಿಗೆ ಬಾಬಾರವರ ನಾಲೆಜ್ ಸಿಕ್ಕಿದೆ. ನೀವು ಮಕ್ಕಳನ್ನ ಬಾಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಯಾರು ನಾಲೆಜ್ ತಗೊಳ್ಳೋದಿಲ್ವೋ ಇದು ನಾಟಕದಲ್ಲಿ ಅವರು ಪಾತ್ರ ಆಗಿರುತ್ತೆ. ಅದೇ ಪಾತ್ರ ಅವರು ಮಾಡ್ತಾರೆ, ಲೆಕ್ಕಾಚಾರ ಚುಕ್ತ ಮಾಡಿ ನಂತರ ಅವರು ಮನೆಗೆ ಹೋಗ್ತಾರೆ. ಅಂಥವ್ರು ಅಂದ್ರೆ ಯಾರು ಜ್ಞಾನ ತಗೊಳ್ಳಲ್ಲ ಅಂಥವ್ರು ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡು ಮನೆಗೆ ಹೋಗ್ತಾರಲ್ಲ, ಅವರು ಸ್ವರ್ಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸ್ವರ್ಗ ನೋಡ್ತಾರೇನೋ? ಇಲ್ಲ. ಸ್ವರ್ಗ ನೋಡ್ಲಿಕ್ಕೂ ಬಹಳ ಪುರುಷಾರ್ಥ ಮಾಡ್ಬೇಕು, ಪುಣ್ಯ ಬೇಕು, ಪಾತ್ರ ಬೇಕು. ಇದು ನಾಟಕದಲ್ಲಿ ಫಿಕ್ಸ್ ಇದೆ. ಪಾಪ ಖೂಬ್ ಕರ್ತೆ ಆಯಂಗೆ ಬಿ ದೇರಿಸಿ. ಬಹಳಷ್ಟು ಪಾಪ ಮಾಡ್ತಾರೆ, ಬರೋದು ಕೂಡ ಅವರು ಪಾಪ ಮಾಡಿದವರು ಶಿಕ್ಷೆ ತಿಂತಾರೆ, ಆಮೇಲೆ ತಡವಾಗಿ ಬರ್ತಾರ. ತಮೋ ಪ್ರಧಾನರು ಬಹಳ ಲೇಟ್ ಆಗಿ ಬರ್ತಾರೆ ಪಾತ್ರ ಮಾಡಲಿಕ್ಕೆ. ನೋಡಿ, ಈ ರಹಸ್ಯವನ್ನ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಒಳ್ಳೊಳ್ಳೆ ಮಹಾರಥಿ ಮಕ್ಕಳ ಮೇಲೂ ಕೂಡ ಗ್ರಹಚಾರ ಕೂತ್ಕೊಳ್ಳುತ್ತೆ. ಆಗ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ. ನಂತರ ಬಾಬರಿಗೆ ಪತ್ರ ಬರೆಯೋದು ಕೂಡ ಬಿಟ್ಟು ಬಿಡ್ತಾರೆ. ನೋಡಿ, ಮಾರತಿ ಮಕ್ಕಳಿಗೂ ಕೂಡ ಏನಾಗುತ್ತಂತೆ, ಗ್ರಹಚಾರ ಕೂತ್ಕೊಂಡಾಗ ಸಿಟ್ಟಾಗ್ಬಿಡ್ತಾರಂತೆ ಬಾಬಾ ಮೇಲೆ.
ಬಾಬಾರಿಗೆ ಪತ್ರ ಬರೆಯೋದು ಬಿಟ್ಟು ಬಿಡ್ತಾರಂತೆ. ಬಾಬಾ ಕೂಡ ಹೇಳ್ತಾರೆ, ಉನಕ್ಕೆ ಮುರಳಿ ಬಂದ್ ಕರ್ದೋ. ಯಾರು ಬಾಬಾವ್ರಿಗೆ ಪತ್ರ ಬರೆಯೋದು ಬಂದ್ ಮಾಡಿದ್ರನ ಅವ್ರಿಗೆ ಮುರಳಿ ಕಳಿಸೋದು ಬಂದ್ ಮಾಡಿಸ್ತಿದ್ರು ಬಾಬಾ. ಯಾರು ಕನೆಕ್ಷನ್ ಅಲ್ಲಿ ಇಟ್ಕೋತಿದ್ರು ಅವ್ರು ಮಾತ್ರ ಮುರಳಿ. ಬಾಬಾದ ಮಕ್ಕಳಿಗಷ್ಟೇ ಮುರಳಿ ಅಲ್ವಾ. ಅವರು ಏನೋ ಕಲ್ಲಾಗಿದ್ರೆ ಬಾಬಾ ಅವ್ರಿಗೆ ಕುಟುಕ್ತಾರಕ್ಕೆ ಅವ್ರು ನಮ್ಮ ನಾಡಿಯವರಲ್ಲ, ಅವ್ರ ಅದೃಷ್ಟನೇ ಚೆನ್ನಾಗಿಲ್ಲ ಅಂತಂದ್ರೆ ಮುರಳಿ ಬಂದ್ ಮಾಡಿ. ಯಾವಾಗ ಪತ್ರ ಬರೀತಾರೆ ಅವಾಗ ಮತ್ತೆ ಮುರಳಿ ಕಳಿಸ್ರಿ, ಇಲ್ಲಾಂದ್ರೆ ಮುರಳಿ ಬಂದ್ ಮಾಡಿ. ಎಸ್ಸಿಗೂ ಬಾಪ್ ಕಾ ಖಜಾನಾ ದೇನೆ ಸೆ ಫಾಯ್ದಾ ಹಿ ಕ್ಯಾ. ಇಂಥವ್ರಿಗೆ ತಂದೆ ಖಜಾನೆ ಕೊಟ್ಟು ಏನು ಉಪಯೋಗ? ಬಾಬಾ ಹೇಳ್ತಾ ಇದ್ದಾರೆ, कोई की आंख खुले तो कहेंगे भूल हुई, कोई तो परवाह नहीं करते. इतनी गफलत नहीं करनी चाहिए. ಇಂಥ ತಪ್ಪನ್ನ ನಾವು ಮಾಡಬಾರ್ದು. ಬಾಬಾ ಸಿಕ್ಕು ಬಾಬಾನ ಕಳ್ಕೊಳ್ಳೋದು, ಮುರಳಿ ತಪ್ಪಿಸೋದು ಮಾಡಬಾರ್ದು. ಬಹಳ ಜನ ಇಂಥ ಮಕ್ಕಳಿದ್ದಾರೆ, ತಂದೆಯನ್ನ ನೆನಪೇ ಮಾಡೋದಿಲ್ಲ. ಅನೇಕರನ್ನ ತಮ್ಮ ಸಮಾನ ಮಾಡ್ಕೊಳ್ಳೋದನ್ನು ಮಾಡೋದಿಲ್ಲ. नहीं तो बाबा को लिखना चाहिए, बाबा हम एकदम आपको याद करते. ಬಾಬರಿಗೆ ಪತ್ರ ಬರಿಬೇಕಂತೆ, ಬಾಬಾ ನಾವು ನಿಮ್ಮನ್ನು ಎಷ್ಟೊಂದು ನೆನಪು ಮಾಡ್ತೇವೆ. कई तो फिर ऐसे है जो सब का नाम लिख देते हैं फलाने को. याद देना या याद सच्ची थोड़ी ही है, झूठ चल ना सके. ಇಲ್ಲಿ ಸುಳ್ಳು ನಡೆಯೋದಿಲ್ಲ, ಚತುರತೆ ತೋರಿದ್ರೆ ಬಾಬರ್ ಗೊತ್ತಾಗತ್ತೆ. ಮಕ್ಕಳಿಗೆ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ಬಾಬಾ ಹೇಳ್ತಾರೆ. ದಿನದಿಂದ ದಿನಕ್ಕೆ ಬಾಬಾ ಗುಹ್ಯ ಮಾತುಗಳನ್ನ ತಿಳಿಸ್ತಾ ಹೋಗ್ತಾರೆ. ನೋಡಿ ಏನ್ ಮಾತು ಹೇಳ್ತಿದ್ದಾರೆ ಬಾಬಾ, ಏನ್ ಗುಪ್ತ ರಹಸ್ಯ ಇದೆ ಅಂದ್ರೆ, ದುಃಖದ ಪರ್ವತ ಬೀಳಲಿದೆ. ಸತ್ಯುಗದಲ್ಲಿ ದುಃಖದ ಹೆಸರು ಇರೋದೇ ಇಲ್ಲ. ಅಲ್ಲಿ ರಾವಣನ ರಾಜ್ಯ ಇಲ್ಲ, ಇಲ್ಲಿ ರಾವಣ ರಾಜ್ಯ ಇದೆ. ಬಾಬಾ ಮೈಸೂರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಮೈಸೂರು ಅಂತಿದ್ರು ತಾನೆ. ಮೈಸೂರು का राज भी रावण आदि बनाकर दशहरा बहुत बनाते. ಮೈಸೂರಿನ ರಾಜ್ಯ ಏನ್ ಮಾಡ್ತಾನೆ, ರಾವಣ ಮಾಡ್ತಾನೆ, ದಶಹರ ಬಹಳಷ್ಟು ಆಚರಣೆ ಮಾಡ್ತಾನೆ. ದಶಹರಾಕ್ಕೆ ಫೇಮಸ್ ಯಾವುದು? ಮೈಸೂರು ಅಂದ್ರೆ ಕರ್ನಾಟಕ. ರಾಮ್ ಕೋ ಭಗವಾನ್ ಕರ್ದೆ, ರಾಮನನ್ನ ಅವರು ಭಗವಂತ ಅಂತ ಹೇಳ್ತಾರೆ. ರಾಮನ ಸೀತೆಯನ್ನ ಕದ್ಕೊಂಡು ಹೋದ ಅಂತೆ ರಾವಣ. ಹೆಂಗ್ ಸಾಧ್ಯ? ಭಗವಂತನ ಭಗವತಿಯನ್ನ ಯಾರಾದ್ರೂ ಕದ್ಕೊಂಡು ಹೋಗ್ತಾರೆ ಅಂದ್ರೆ ಎಷ್ಟು ಆಶ್ಚರ್ಯ. ಅಭವತ್ತು ಸರ್ವಶಕ್ತಿ ಮಾಂಟಹರ. ಮತ್ತೆ ಹೇಳ್ತಾರೆ ರಾಮ ಸರ್ವಶಕ್ತಿವಂತ, ಹಂಗ ರಾವಣ ಕದ್ಕೊಂಡು ಹೋದ. ಸರ್ವಶಕ್ತಿವಂತನ ಪತ್ನಿಯನ್ನ ಕದ್ಕೊಂಡು ಹೋದ್ನ. ಉಸ್ಕಿ ಚೋರಿ ಕೈಸೆ ಹೋ ಸಕ್ತಿ ಹೈ? ಸರ್ವಶಕ್ತಿವಂತನ ಪತ್ನಿಯ ಕಳ್ಳತನ ಹೆಂಗಾಗತ್ತೆ? ಸಭೆ ಅಂಧಶ್ರದ್ಧಾ, ಇದೆಲ್ಲ ಅಂಧಶ್ರದ್ಧೆ. ಈ ಸಮಯದಲ್ಲಿ ಪ್ರತಿಯೊಬ್ಬರಲ್ಲೂ 5 ವಿಕಾರಗಳ ಗಂಧಗಿದೆ, ಕೊಳಕಿದೆ. ಬಾಬಾ ಹೇಳ್ತಾ ಇದ್ದಾರೆ, फिर भगवान को सर्वव्यापी कहना ये बहुत बड़ा झूठ है. ಭಗವಂತನ ಸರ್ವವ್ಯಾಪಿ ಅಂತ ಹೇಳೋದೇನಾಗಿದೆ, ಇದು ಬಹಳ ದೊಡ್ಡ ಸುಳ್ಳು. ಆದ್ರಿಂದ ತಂದೆ ಹೇಳ್ತಾರೆ, ಇಂಥ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಜಗತ್ತಾದಾಗ ನಾನು ಬರ್ತೇನೆ. ನಾನ್ ಬಂದು ಸತ್ಯಖಂಡ ಸತ್ಯ ಧರ್ಮದ ಸ್ಥಾಪನೆಯನ್ನ ಮಾಡ್ತೇನೆ. ಬಾಬಾ ಹೇಳ್ತಾರೆ ಸತ್ಯಖಂಡ ಅಂತ ಸತ್ಯುಗಕ್ಕೆ, ಸುಳ್ಳು ಖಂಡ ಅಂತ ಕಲಿಯುಗಕ್ಕೆ ಹೇಳಲಾಗತ್ತೆ. ಅಭಿ ಬಾಪ ಝೂಟ್ ಖಂಡಕ್ಕೂ ಸಚ್ ಖಂಡ ಬನಾತೆ. ಈಗ ಸುಳ್ಳು ಖಂಡವನ್ನ ಬಾಬಾ ಏನ್ ಮಾಡ್ತಾರೆ, ಸತ್ಯ ಖಂಡ ಮಾಡ್ತಾರೆ. ಅಚ್ಚಾ मीठे मीठे सीखे रहते बच्चों प्रति माता पिता बाप दादा का यार प्यार और गुड मॉर्निंग. रूहानी बाप के रूहानी बच्चों को नमस्ते. रूहानी बच्चों के रूहानी बाप दादा को यार प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ ಈ ಗುಪ್ತ ಮತ್ತು ಅಟಪಟಿ ಜ್ಞಾನವನ್ನು ತಿಳಿದುಕೊಳ್ಳಲು ಬುದ್ಧಿಯನ್ನು ನೆನಪಿನ ಯಾತ್ರೆಯಿಂದ ಚಿನ್ನದ ಪಾತ್ರೆ ಮಾಡಿಕೊಳ್ಳಬೇಕು.
ನೆನಪಿನ ರೇಸನ್ನು ಮಾಡಬೇಕು. ನೆನಪಿನ ರೇಸ್ ಮಾಡಬೇಕು. ಎರಡನೇ ತಂದೆಯ ಡೈರೆಕ್ಷನ್ ಅಂತೆ ನಡೆದು ಶಿಕ್ಷಣವನ್ನು ಗಮನ ಕೊಟ್ಟು ಓದಿ. ಶಿಕ್ಷಣವನ್ನು ಗಮನ ಕೊಟ್ಟು ಓದಿ ತಮ್ಮ ಮೇಲೆ ತಾವೇ ಕೃಪೆ ಆಶೀರ್ವಾದ ಮಾಡಿಕೊಳ್ಳಬೇಕು. ತಮಗೆ ತಾವೇ ರಾಜ ತಿಲಕ ಕೊಟ್ಟುಕೊಳ್ಳಬೇಕು. ನಿಂದಕರನ್ನು ತಮ್ಮ ಮಿತ್ರ ಎಂದು ತಿಳಿದು ಅವರದ್ದು ಸದ್ಗತಿಯನ್ನು ಮಾಡಬೇಕು. ನಿಂದಕರನ್ನು ತಮ್ಮ ಮಿತ್ರ ಎಂದು ತಿಳಿದು ಅವರ ಸದ್ಗತಿಯನ್ನು ಕೂಡ ಮಾಡಬೇಕು. ವರದಾನ: ಮೇಲಿನಿಂದ ಅವತರಿತ ಆಗಿ ಅವತಾರ ಆಗಿ ಸೇವೆ ಮಾಡುವ ಸಾಕ್ಷಾತ್ಕಾರ ಮೂರ್ತಿಯಾಗಿರಿ. ಮೇಲಿನಿಂದ ಅವತರಿತ ಆಗಿ ಅವತಾರ ಆಗಿ ಸೇವೆ ಮಾಡುವಂತ ಸಾಕ್ಷಾತ್ಕಾರ ಮೂರ್ತಿಯಾಗಿರಿ. ಬಾಬಾ ಇದರ ಅರ್ಥ ಹೇಳ್ತಾರೆ, ಯಾವ ರೀತಿ ತಂದೆ ಸೇವೆಗಾಗಿ ವತನದಿಂದ ಕೆಳಗೆ ಇಳಿತಾರೋ ಹಾಗೆ ತಾವು ಕೂಡ ಸೇವೆಗಾಗಿ ವತನದಿಂದ ಬನ್ನಿ. ಈ ರೀತಿ ಅನುಭವ ಮಾಡಿ ಸೇವೆ ಮಾಡಿದರೆ ಸದಾ ನ್ಯಾರ ಮತ್ತು ಬಾಬರವರ ಸಮಾನ ವಿಶ್ವದ ಪ್ಯಾರ ಆಗ್ತೀರಿ. ಮೇಲಿನಿಂದ ಕೆಳಗೆ ಇಳಿದು ಬರುವುದು ಅಂದರೆ ಅವತಾರ ಆಗಿ ಅವತರಿತ ಆಗಿ ಸೇವೆ ಮಾಡೋದು. ಎಲ್ಲರೂ ಬಯಸ್ತಾರೆ ಅವತಾರ ಪುರುಷರು ಬರಲಿ ಅಂತ. ಮತ್ತು ಬಾಬಾ ಇದ್ದಾರೆ ಹಮ್ಕೋ ಸಾಥ್ ಲೇ ಜಾಯ್, ಅವತಾರ ಪುರುಷರು ಬಂದು ನಮ್ಮನ್ನ ತಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಈಗ ನೀವೇ ಅವತಾರ ಪುರುಷ ಆಗಿ ಅವತರಿತ ಆಗಿ ಏನ್ ಮಾಡಬೇಕು? ಸೇವೆ ಮಾಡಬೇಕು. ಹಾಗಾಗಿ ಸತ್ಯ ಅವತಾರ ಪುರುಷ ನೀವೇ ಆಗಿದ್ದೀರಿ. ಎಲ್ಲರನ್ನು ಮುಕ್ತಿಧಾಮಕ್ಕೆ ಜೊತೆ ಕರ್ಕೊಂಡು ಹೋಗ್ತೀರಿ. ಯಾವಾಗ ಅವತಾರ ಪುರುಷ ಎಂದು ನಮ್ಮನ್ನ ತಿಳ್ಕೊಂಡು ಸೇವೆ ಮಾಡ್ತಿರೋ ಆಗ ಸಾಕ್ಷಾತ್ಕಾರ ಮೂರ್ತಿ ಆಗ್ತೀರಿ ಮತ್ತು ಅನೇಕರ ಇಚ್ಛೆಗಳು ಪೂರ್ಣ ಆಗುತ್ತೆ ಅಂತಾರೆ ಬಾಬಾ. ಸ್ಲೋಗನ್: ನಿಮಗೆ ಯಾರೇ ಒಳ್ಳೆಯದು ಕೊಡಲಿ ಅಥವಾ ಕೆಟ್ಟದ್ದು ಕೊಡಲಿ, ನಿಮಗೆ ಯಾರೇ ಒಳ್ಳೆಯದು ಕೊಡಲಿ ಅಥವಾ ಕೆಟ್ಟದ್ದು, ತಾವು ಎಲ್ಲರಿಗೂ ಏನ್ ಕೊಡಿ? ಸ್ನೇಹ ಕೊಡಿ, ಸಹಯೋಗ ಕೊಡಿ, ದಯೆ ಕೊಡಿ. ತಮಗೆ ಯಾರಾದರೂ ಒಳ್ಳೆಯದು ಕೊಡಲಿ ಅಥವಾ ಕೆಟ್ಟದ್ದು, ತಾವು ಎಲ್ಲರಿಗೂ ಸ್ನೇಹ ಕೊಡಿ, ಸಹಯೋಗ ಕೊಡಿ, ದಯೆ ಕೊಡಿ. ಶಾಂತಿ. ಓಂ ಶಾಂತಿ. ನೋಡಿ, ಸಮಯ ಬಹಳ ಕಡಿಮೆ ಇದೆ. ಆಲ್ರೆಡಿ 8ನೇ ತಾರೀಕಿಗೆ ನಾವೆಲ್ಲ ಬಂದಿದ್ದೇವೆ. ಇನ್ನೂ ಇಷ್ಟೊಂದು ಬುಕ್ಸ್ ಇದ್ದಾವೆ, ಖಾಲಿ ಮಾಡಬೇಕು. ಈಗ ಎರಡೇ ಗುಂಪು ಹೋಗ್ತಾ ಇದ್ರಲ್ಲ, ಅದಕ್ಕೆ ಕವರ್ ಮಾಡ್ಲಿಕ್ಕಾಗಲ್ಲ ಎಲ್ಲರನ್ನು. ಇಷ್ಟು ಬುಕ್ಸ್ ಇದಾವೇನು. ಯಾವ್ದು ರಿಜಿಸ್ಟ್ರೇಷನ್ ಫಾರ್ಮ್ ಎರಡೇ ಗುಂಪು ಹೋದ್ರೆ ಹಿಂಗೆ ಕವರ್ ಮಾಡ್ತೀರಿ. ಅದಕ್ಕೆ ಇವತ್ತಿಂದ ಇನ್ನಷ್ಟು ಸ್ಪೀಡಾಗಿ ಸೇವೆ ಮಾಡಬೇಕು. ಯಾರ್ಯಾರು ಬರ್ತೀರಿ ಸೇವೆಗೆ? 11 ಗಂಟೆ ಕೈ ಎತ್ತಿರಿ.
ನಾಗಲಕ್ಷ್ಮಿ ವರಲಕ್ಷ್ಮಿ ಎಲ್ಲರೂ ಬನ್ನಿರಿ. ಮಾತೆಯರು ಅಣ್ಣಂದೆಲ್ಲ ಬರ್ರಿ. 3 ಗುಂಪು ಮಾಡೋಣ ಇವತ್ತು. ಆಮೇಲೆ ಇವತ್ತು ಭಾಷಣ ಸ್ಪರ್ಧೆನೂ ಕೂಡ ಇದೆ. 11 ಗಂಟೆ 10:30ಗೆಲ್ಲ ಅವ್ರು ಬರ್ತಾರೆ. ನಾವು ಅದರಲ್ಲಿ ಬಿಸಿ ಇರ್ತದೆ. ನೀವೆಲ್ಲ ಈ ಒಂದು ರಿಜಿಸ್ಟ್ರೇಷನ್ ಇದು ಮಾಡೋದು ಕೆಲಸ ಮಾಡಿರಿ. ಆಮೇಲೆ ಭಾಷಣ ಸ್ಪರ್ಧೆಯವರಿಗೆ 1-2 ಗಂಟೆ ಆಗುತ್ತೆ, ಲೇಟ್ ಆಗುತ್ತೆ. ಕೆಲವರು ಹಳ್ಳಿಯಿಂದ ಬರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಪ್ರಸಾದ ಇಟ್ಕೊಂಡಿವಿ. ಮಧ್ಯಾಹ್ನ ಅದಕ್ಕೂ ಸೇವೆ ಇದೆ. ಯೋಗ ಮಾಡಿ. ಬಾಬಾ ಮೇನಾಗಿ ಏನು ಹೇಳಿದ್ರು ಇವತ್ತು? ಅಪಕಾರ ಮಾಡ್ತಾರೆ.